ಇದ್ದೀರಾ ಭಾವ? ಸುಹಾಸಿನಿ, ನನ್ಗೆ ಯಾಕೆ ಈ ರೀತಿ ಹಿಂಸೆ ಕೊಡ್ತಾ ಇದೀಯಾ? ನನ್ನ ಮಗ ವೇದಾಂತ್ ಎಲ್ಲಿದ್ದಾನೆ? ಅವನು ಬಂದ? ಭಾವ, ಲೈಫ್ ಇಸ್ ಸೋ ಅನ್ಫೇರ್ ಅಲ್ಲ. ವೇದಾಂತ್ ನಿಮ್ಮ ನೋಡೋದಕ್ಕೆ ದಿನ ಬರ್ತಾ ಇದ್ದ. ನೀವು ಕೂತ್ರೆ ಅಪ್ಪಾಜಿ ಮನೆಗೆ ಬನ್ನಿ, ನಿಂತ್ರೆ ಅಪ್ಪಾಜಿ ಮನೆಗೆ ಬನ್ನಿ ಅಂತ ನಿಮ್ ಹಿಂದಿಂದೇನೆ ಓಡಾಡ್ತಾ ಇದ್ದ. ಆದ್ರೆ ನೀವು ಆಗ ಅವನ ಮಾತನ್ನ ನಂಬಲಿಲ್ಲ. ನಾನು ನಿನ್ನ ಜೊತೆ ಬರಬೇಕು ಅಂದರೆ ನೀನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಅವನಿಗೆ ಏನೇನೋ ಕಂಡೀಷನ್ ಹಾಕಿದ್ರಿ. ಈಗ ನೋಡಿದ್ರೆ ವೇದಾಂತ್ ಬನ್ನ ಅಂತ ಕಣ್ಣೀರು ಹಾಕ್ತೀರಾ. ಅಲ್ಲ ಸುಹಾಸಿನಿ, ನಿನಗೆಲ್ಲ ಕತೆ ಗೊತ್ತಲ್ಲ. ನಾನು ಹಾಗೆ ಮಾಡೋದಕ್ಕೆ ಕಾರಣ ಅಗ್ನಿ. ವೇದಾಂತ್ ನನ್ನ ಹತ್ರ ಬಂದಾಗೆಲ್ಲ ನನ್ನ ಮನಸ್ಸು ಹೇಳ್ತಾ ಇತ್ತು, ನನಗೆ ಇವನ ಹತ್ತಿರದ ಸಂಬಂಧಿ ತುಂಬ ಬೇಕಾದವನು ಅಂತ. ನಾನು ನನ್ನ ಮನಸ್ಸಿನ ಮಾತನ್ನು ಕೇಳಲಿಲ್ಲ. ಆ ಅಗ್ನಿ ಎಲ್ಲ ವಿಷಯ ಮುಚ್ಚಿಟ್ಬಿಟ್ಟ. ಕರೆಕ್ಟ್ ಬಾಬಾ. ನೀವೇನಾದರೂ ಅವತ್ತು ನಿಮ್ಮ ಮನಸ್ಸಿನ ಮಾತಿನ ಕೇಳಿದ್ರೆ ಇವತ್ತು ನೀವು ಆರಾಮಾಗಿ ನಿಮ್ಮ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿರ್ಬೋದಾಗಿತ್ತು ಅಲ್ವಾ? ಆದರೂ ಪಾಪ ನೀವು ಮೋಸ ಹೋಗ್ಬಿಟ್ರಿ ಬಾವ. ಅಲ್ಲ, ನಿನ್ನ ಬಾಯಿ ತುಂಬ ಭಾವ ಅಂತ ಕರಿತೀಯ, ಆದರೆ ಮನ್ಸಿನ ತುಂಬ ದ್ವೇಷ ತುಂಬಿಕೊಂಡಿದ್ಯಾ. ನಾನು ಸಂಕಟ ಪಡ್ತಿರೋದು ನೋಡಿ ನಿನ್ಗೆ ಅಷ್ಟೊಂದು ಖುಷಿ ಆಗುತ್ತಾ? ನಾವೇನು ನಿಮಗೆ ಚಾಕುನಲ್ಲಿ ಚುಚ್ಚಿ ಅಥವಾ ಇವ್ರ ಕೈಲಿ ಹೊಡಿಸಿ ಹಿಂಸೆ ಮಾಡ್ತಾ ಇಲ್ವಲ್ಲ ಭಾವ. ನಾನೇನು ಸಂದರ್ಭನ ಯೂಟಿಲೈಸ್ ಮಾಡಿಕೊಂಡು ನಿಮಗೆ ಹತ್ರ ಆದವ್ರನ್ನ ಸ್ವಲ್ಪ ದೂರ ಮಾಡಿ ನಾನು ಖುಷಿ ಪಡ್ತಾ ಇದ್ದೀನಿ ಅಷ್ಟೇ. ಅಗ್ನಿ ಆದರೆ ಅವ್ರ ಅಪ್ಪ ಅಮ್ಮನ ವಿಷಯದಲ್ಲಿ ತೀರ್ಪು ಕೊಟ್ಟು ಜೈಲಿಗೆ ಕಳಿಸ್ದೆ ಅನ್ನೋ ದ್ವೇಷ ಇತ್ತು. ನಿನಗೆ ನಾನು ಏನೋ ನ್ಯಾಯ ಮಾಡಿದ್ದೇನೆ? ಸುಹಾಸಿನಿ, ಪ್ಲೀಸ್ ನನ್ನ ಬಿಟ್ಟುಬಿಡು. ನನ್ನ ಹೆಂಡತಿ ಮಕ್ಕಳನ್ನ ನೋಡೋದು ಬಿಡು. ನಗ್ಬೇಡ ಸುಹಾಸಿನಿ, ದಯವಿಟ್ಟು ನಗ್ಬೇಡ. ನೀನು ಹೇಳು, ನನ್ನ ಮೇಲೆ ಯಾಕಿಷ್ಟು ದ್ವೇಷ ನಿನಗೆ? ಕಾರಣ ಇದೆ. ಆ ಕಾರಣ ಏನು ಅಂತ ನಿಮಗೆ ಗೊತ್ತಿದೆ, ನಿಮ್ಮ ಹೆಂಡತಿಗೂ ಗೊತ್ತಿದೆ. ಕಾರಣ ಇದೆ. ಸುಮ್ಮನೆ ನಿಮ್ಗೆ ಚಿತ್ರ ಹಿಂಸೆ ಕೊಡೋದಕ್ಕೆ ನನ್ನ ತಲೆ ಕೆಟ್ಟಿಲ್ಲ. ನೀವು ನನಗೆ ಕೊಟ್ಟ ಹಿಂಸೆ ಕಂಪೇರ್ ಮಾಡಿದ್ರೆ ನಾನು ಮಾಡ್ತಾ ಇರೋದು ಏನೂ ಇಲ್ಲ. ಪ್ರಪಂಚಕ್ಕೆಲ್ಲ ಓ ವೈದೇಹಿ ತನ್ನ ತಂಗಿನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ ಅಂತ. ಇನ್ನು ನೀವು ಜಸ್ಟಿಸ್ ಸೂರ್ಯನಾರಾಯಣ ಅವರು ಹೆಂಡತಿ ತಂಗಿ ಫ್ಯಾಮಿಲಿನೂ ಸಾಕ್ತಾ ಇದ್ದಾರೆ ಅಂತ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಸಿಟ್ಟು ಬರುತ್ತೆ. ನೀವು ನಿಮ್ಮ ಹೆಂಡತಿ ನನಗೆ ಮಾಡಿದ ಅನ್ಯಾಯದ ಪಟ್ಟಿ ನಾನು ಕೊಡ್ತಾ ಹೋದ್ರೆ ನೀವ್ ಏನೇನ್ ಮಾಡಿದೀರಾ ಅಂತ ನಿಮಗೆ ನಿಮ್ಮ ಹೆಂಡತಿಗೆ ಚೆನ್ನಾಗಿ ಗೊತ್ತು. ಕತೆಗೆ ನಾನೇ ವಿಲನ್ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಆದ್ರೆ ನೀವು ನಿಮ್ಮ ಹೆಂಡತಿ ಅನ್ನೋದು ನನಗ್ ಮಾತ್ರ ಗೊತ್ತು. ಮುಂದೆ ಅದು ಎಲ್ರಿಗೂ ಗೊತ್ತಾಗ್ತಾ ಹೋಗುತ್ತೆ. ನನ್ನ ಸುಂದರವಾದ ಕುಟುಂಬನ ನಾಶ ಮಾಡಿದ್ರಲ್ಲ, ನಿಮ್ಮ ಕಣ್ಣು ಮುಂದೆನೆ ನಿಮ್ಮ ಕುಟುಂಬನ ಸರ್ವನಾಶ ಮಾಡ್ತೀನಿ. ನನ್ನ ಮುಂದೆನೆ ನನ್ನ ಕುಟುಂಬನ ನಾಶ ಮಾಡ್ತೀನಿ ಅಂತ? ಹೌದು, ನಿನ್ನ ಕಣ್ಣು ಮುಂದೆನೆ ನಿನ್ನ ಕುಟುಂಬನ ನಾಶ ಮಾಡ್ತೀನಿ. ಸುಹಾಸಿನಿ, ನನ್ನ ಮೇಲೆ ವಾಯ್ಸ್ ರೇಸ್ ಮಾಡ್ತೀಯ ನಿನ್ನ? ಸುಹಾಸಿನಿ, ವೈದೇಹಿ, ನಾನು ನಿನ್ನ ಮನೆಯೆಲ್ಲ ಹುಡುಕಾಡ್ತಾ ಇದ್ದೀನಿ. ಇಲ್ಲೇನೇ ಮಾಡ್ತಾ ಇದೀಯಾ? ಏನೂ ಇಲ್ಲಮ್ಮ. ಏನು ಬೆಳಗ್ಗೆ ಬೆಳಗ್ಗೆನೆ ಮನೆಯೆಲ್ಲ ಹುಡುಕ್ತಾ ಇದೆಯಲ್ಲ? ಯಾರು ಹುಡುಕ್ತಾ ಇದೆಯಾ? ಏನು ಹುಡುಕ್ತಾ ಇದೆಯಾ? ಏನೂ ಇಲ್ಲಮ್ಮ. ನೀನು ಕೂತ್ಕೊ. ನೀನು ವೈದೇಹಿ, ಯಾಕೆ ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದೆಯಾ? ಬೆಳಗ್ಗೆನೆ ಹೊರಗಡೆ ಹೋಗ್ಬಿಟ್ಟು ಯಾರನ್ನೋ ಹುಡುಕ್ತಾ ಇದ್ದಲ್ಲ, ಯಾರು ಹುಡುಕ್ತಾ ಇದ್ದೆ? ಯಾರನ್ನೂ ಇಲ್ಲಮ್ಮ. ಅಮ್ಮ,
ನನಗೊಂದು ಡೌಟ್ ಇದೆ. ಏನು? ಸೂರಿ ನಮ್ಮನೇಲೇ ಇದ್ದಾರಾ ಅಂತ. ಏ ವೈದೇಹಿ, ಏನೇ ಮಾತಾಡ್ತಾ ಇದೀಯಾ? ಅಮ್ಮ, ನಿನ್ನೆ ರಾತ್ರಿ ನಂಗೊಂದು ವಿಚಿತ್ರವಾದ ಕನಸು ಬಿತ್ತು. ಒಂದೇ ಮನೆಯಲ್ಲಿ ನಾನೊಂದು ಕೋಣೆಯಲ್ಲಿ, ಸೂರ್ಯ ಒಂದು ಕೋಣೆಯಲ್ಲಿ ಲಾಕ್ ಆಗಿರ್ತೀವಿ. ನಾನು ಈ ಕಡೆಯಿಂದ ಸೂರಿ ಅಂತ ಕರಿತಾ ಇದ್ದೀನಿ, ಆ ಕಡೆ ಸೂರಿ ಅವರು ವೈದೇಹಿ ಅಂತ ಕರಿತಾ ಇದ್ದಾರೆ. ನನಗೆ ಏನು ಮಾಡಬೇಕು ಅಂತ ತೋಚದೆ ಹೋಗಿ ನಾನು ಗೋಡೆನ ಗುದ್ತೀನಿ. ಗೋಡೆ ಗುದ್ದೋರ ಅಪ್ಸಕ್ಕೆ ನನ್ನ ಕೈ ಬಳೆಗಳು ಒಡೆಯುತ್ತೆ. ಆಮೇಲೆ ನಂಗೆ ಎಚ್ಚರ ಆಗುತ್ತೆ. ವೈದೇಹಿ, ಭಯ ಆಯ್ತೇನೆ? ಇಲ್ಲಮ್ಮ, ನನಗೆ ಭಯ ಆಗಲಿಲ್ಲ. ಆದರೆ ಆ ಕನಸು ಬಿದ್ದಾದ್ಮೇಲೆ ನನಗೆ ಬಲವಾಗಿ ಅನಿಸ್ತಾ ಇದೆ ಸೂರಿ ಇದೇ ಮನೇಲಿದ್ದಾರೆ ಅಂತ. ಅಲ್ಲ ಕಡೆ, ಸೂರ್ಯ ನಮ್ಮ ಮನೇಲಿ ಇರೋದಕ್ಕೆ ಹೇಗೆ ಸಾಧ್ಯ? ಇದ್ರೆ ನಮ್ಮ ಕಣ್ಣು ಕಾಣಿಸ್ತಾ ಇರೋದಕ್ಕೆ ಸಾಧ್ಯನಾ? ಇಲ್ಲಮ್ಮ, ನಂಗೆ ಅನಿಸ್ತಾ ಇದೆ ಯಾರೋ ಅವರನ್ನು ಇದೇ ಮನೇಲಿ ಬಚ್ಚಿಟ್ಟಿದ್ದಾರೆ ಅಂತ. ಯಾರೇ? ಸುಹಾಸಿನಿ. ಅಂದರೆ ಅದೇನೂ ನನಗೆ ಗೊತ್ತಿಲ್ಲಮ್ಮ, ಆದರೆ ನನ್ನ ಮನಸ್ಸು ಬಲವಾಗಿ ಹೇಳ್ತಾ ಇದೆ ಸೂರಿ ಇದೇ ಮನೇಲಿದ್ದಾರೆ ಅಂತ. ಆವತ್ತು ನಾನು ಪರಿಮಳ ಅವ್ರ ಮನೇಲಿದ್ದಾಗಲೂ ನಂಗೆ ಇದೇ ಅನಿಸ್ತಾ ಇತ್ತು. ಇವತ್ತು ನನಗೆ ಹಾಗೆ ಅನಿಸ್ತಾ ಇದೆ. ನನಗೆ ಗೊತ್ತಮ್ಮ, ಸೂರಿಯವರು ಇಲ್ಲೇ ಎಲ್ಲೋ ಇದ್ದಾರೆ. ಆ ಸುಹಾಸಿನಿನೇ ಸೂರಿಯವ್ರನ್ನ ಇಲ್ಲಿ ಬಚ್ಚಿಟ್ಟಿದ್ದಾಳೆ ಅಂತ ಕಾಣುತ್ತೆ. ವೈದೇಹಿ, ಒಂದು ಕೆಲಸ ಮಾಡು, ನೇರವಾಗಿ ಧ್ರುವನ ಹತ್ರ ಹೋಗ್ಬಿಟ್ಟು ಇದೇ ವಿಷಯನ ಅವನಿಗೆ ಹೇಳು. ಅವನು ಸುಹಾಸಿನಿ ಹತ್ರ ಹೋಗಿ ಅವಳಿಗೆ ಹಿಡ್ದಿರೋ ಗಾಳಿನೆಲ್ಲ ಬಿಡಿಸ್ಬಿಡ್ತಾನೆ. ಬೇಡಮ್ಮ, ಯಾವುದೇ ಕಾರಣಕ್ಕೂ ಧ್ರುವನ್ಗೆ ಈ ವಿಷಯ ಹೇಳೋದು ಬೇಡ. ಯಾಕೆ? ಅಮ್ಮ, ಧ್ರುವನ್ಗೆ ಕೋಪ ಮೂಗಿನ ತುದಿ ಮೇಲೆ ಇರುತ್ತೆ. ಅವನ ಕೋಪಕ್ಕೆ ಏನು ಬೇಕಾದರೂ ಮಾಡ್ತಾನೆ. ಮಾಡಲಿ ಬಿಡೆ. ಆ ಸುಹಾಸಿನಿ ಮಾಡಿರೋ ಕೆಲಸಕ್ಕೆ ಅವಳನ್ನ ಗಲ್ಲಿಗೆ ಏರಿಸಿದ್ರೂ ತಪ್ಪಿಲ್ಲ. ಅಮ್ಮ, ನನ್ನ ಕಾಳಜಿ ಇರೋದು ಸುಹಾಸಿನಿ ಬಗ್ಗೆ ಅಲ್ಲ, ನಮ್ಮ ಧ್ರುವನ್ ಬಗ್ಗೆ. ಅರ್ಥ ಮಾಡ್ಕೊ. ಧ್ರುವ ಚೇತರಿಸ್ಕೊಂಡು ಇನ್ನೊಂದು ತಿಂಗಳು ಆಗಿಲ್ಲ. ಆ ಸುಹಾಸಿನಿ ವಿಷ ಸರ್ಪ, ಅವಳು ಏನು ಬೇಕಾದರೂ ಮಾಡ್ತಾಳೆ. ಸುಹಾಸಿನಿಯಿಂದ ಮತ್ತೆ ಧ್ರುವನ್ಗೆ ಏನಾಗೋದಕ್ಕೂ ನಾನು ಬಿಡಲ್ಲ. ಅಮ್ಮ ಪ್ಲೀಸ್, ಸುಹಾಸಿನಿನೇ ಸೂರ್ಯ ಅವ್ರನ್ನ ಕಿಡ್ನಾಪ್ ಮಾಡಿರಬಹುದು ಅಂತ ಮಾತ್ರ ಹೇಳ್ಬಿಡಿ. ಅಮ್ಮ ಎದುರುಬೇಡಿ. ಆ ಸುವಾಸನೆ ಅನ್ನೋ ವಿಷ ಸರ್ಪದಲ್ಲಿನ ಕಿತ್ತು ನಾನು ಆಟಾಡಿಸ್ತೀನಿ. ಯಾವಾಗ ಅಗ್ನಿ ಸತ್ನೋ ಮತ್ತೆ ಅಪ್ಪಾಜಿ ಕಿಡ್ನಾಪ್ ಆದ್ರೋ ಆವಾಗಿಂದ ನನ್ನ ಗಮನ ಅವಳ ಮೇಲೆ ಇದೆ. ಏನಾದರೂ ಸುವಾಸಿನಿ ಅಪ್ಪಾಜಿನ ಕಿಡ್ನಾಪ್ ಮಾಡಿದರೆ ನಾನು ಮಾತ್ರ ಅವಳನ್ನ ಸುಮ್ಮನೆ ಬಿಡಲ್ಲ. ಅಕ್ಕನಿಗೆ ತಾಯಿ ಸ್ಥಾನ ಕೊಡ್ತಾರೆ, ಬಾವನ್ನ ತಂದೆ ಸ್ಥಾನದಲ್ಲಿ ಇಟ್ಟು ನೋಡ್ತಾರೆ. ಅಂಥದ್ರಲ್ಲಿ ನನ್ನ ಮೇಲೆ ಕೈ ಮಾಡ್ತೇನೆ ನೀನು. ನಿಮಗೆ ಗೊತ್ತಿಲ್ಲ ಅಲ್ವಾ, ಸ್ವಂತ ತಾಯಿ ಕಣ್ಣು ತೆಗೆಸ್ತವಳು ನಾನು. ಒಡ ಹುಟ್ಟಿದ ಅಕ್ಕನ್ನ 25 ವರ್ಷ ಕತ್ಲ ಕೋಣೆನಲ್ಲಿ ಕೂಡ ಹಾಕ್ದವಳು ನಾನು. ಏನ ವೈದೇಹಿನ್ ಕೂಡಾಕಿದ್ಯಾ? ಅಲ್ಲ, ಅವಳು ಏನ್ ತಪ್ಪು ಮಾಡಿದಾಳೆ ಅಂತ? ಅವಳ ಮೇಲೆ ನಿನಗೆ ಯಾಕೆ ಇಷ್ಟೊಂದು ದ್ವೇಷ? ನಿಮಗೆ ಗೊತ್ತಿಲ್ವಾ ಭಾವ? ಖಂಡಿತ ಗೊತ್ತಿದೆ. ನಿಮಗೆ ಹಳೇದೆಲ್ಲ ನೆನಪಂತು, ಹೆಂಡತಿ ಮಕ್ಕಳು ಎಲ್ಲರೂ. ಆದ್ರೆ ನೀವುಗಳು ಏನ್ ತಪ್ಪು ಮಾಡಿದ್ದೀರಾ ಅಂತ ಗೊತ್ತಾಗ್ತಾ ಇಲ್ವಾ? ಅದೆಲ್ಲ ಗೊತ್ತಾಗಲ್ಲ ಬಿಡಿ. ಯಾಕಂದ್ರೆ ಅದ್ ಹೇಳಿದ್ರೆ ಪ್ರಪಂಚದ ಕಣ್ಣಲ್ಲಿ ನಾನ್ ಒಳ್ಳೆಯವಳಾಗ್ತೀನಿ, ನೀವ್ ಕೆಟ್ಟವ್ರಾಗ್ತೀರಾ. ಅದು ನಾನು ನಿನ್ ಏನ್ ಕೆಟ್ಟದ್ ಮಾಡಿದ್ದೀನಿ?
ಅಲ್ಲ ವೈದೇಹಿ ಏನು ಕೆಟ್ಟದ್ದು ಮಾಡಿದ್ದಾಳೆ? ಪಾಪ ನಿಮ್ಮ ಮೆಮೊರಿ ನಿಜವಾಗ್ಲೂ ವೀಕ್ ಆಗಿದೆ ಅನ್ಸುತ್ತೆ. ಈ ಮೆಮೊರಿನ ನಾನೇ ರಿಫ್ರೆಶ್ ಮಾಡ್ತೀನಿ. ನಿಮ್ಮ ಮನೆಗೆ ಬೆಂಕಿ ಬಿದ್ದಿದ್ದು ನೆನಪಿದೆಯಾ? ಹೌದು, ಬೆಂಕಿ ಬಿದ್ದಿತ್ತು. ಆವತ್ತಿಂದನೇ ನನ್ನ ಜೀವನದಲ್ಲಿ ದುರಂತ ಶುರುವಾಗಿತ್ತು. ಬೆಂಕಿ ಬಿದ್ದಿದ್ದು ನನ್ನ ಮನೆಗಲ್ಲ, ನನ್ನ ಜೀವನಕ್ಕೆ ಹೌದು ಬೆಂಕಿ ಬಿತ್ತು. ತುಂಬಾ ಚೆನ್ನಾಗಿದೆ ನಿಮ್ಮ ಮೆಮೊರಿ. ಹಾ, ಮನೆಗೆ ಬೆಂಕಿ ಬಿದ್ದಿದ್ದು, ಐ ಮೀನ್ ನಿಮ್ಮ ಜೀವನಕ್ಕೆ ಬೆಂಕಿ ಹಾಕಿದ್ದು ನಾನೇ. ಸುಹಾಸಿನ ರೂಮಲ್ಲೂ ಇಲ್ಲ. ಎಲ್ಲೋಗಿರ್ಬೋದು? ಯಾರ ಮನೆ ಹಾಳು ಮಾಡಕ್ಕೆ ಹೋಗಿದ್ದಾಳೆ ಏನೋ. ಇವತ್ತು ಮಾತ್ರ ರೆಡ್ ಹ್ಯಾಂಡ್ ಆಗಿಡಿತೀನಿ. ಅಜ್ಜಿ ನೀವಾ? ಹೌದು, ನಾನೇ. ಅದು ಸರಿ ಧ್ರುವ, ಇಲ್ಲಿ ನಿಂತ್ಕೊಂಡು ಏನೋ ಮಾಡ್ತಾ ಇದೀಯಾ? ಧ್ರುವ ಮಾತಾಡೋ. ಸುಹಾಸಿನಿ ರೂಮ್ ಮುಂದೆ ನಿಂತ್ಕೊಂಡು ಏನೋ ಮಾಡ್ತಾ ಇದೀಯ ಇಲ್ಲಿ? ಅದು ಸರಿ, ರೂಮ್ ಒಳಗಡೆ ಬುಗ್ ನೋಡ್ತಾ ಇದ್ದಿಲ್ಲ ಯಾಕೆ? ಮಾತಾಡೋ ಧ್ರುವ, ಏನಾಯ್ತು? ಏನಿಲ್ಲ ಅಜ್ಜಿ, ಸುಮ್ಮನೆ ಹಾಗೆ. ಸರಿ ಬಿಡು, ನೀನು ಮಾತಾಡಲ್ಲ. ಹಾಂ, ಅದು ಸರಿ. ಅದಿತಿ ಡೆಲ್ಲಿ ಸೇರಿದ್ಲಂತ, ಅಲ್ಲಿ ಅವಳಿಗೆಲ್ಲ ಸೆಟ್ ಆಯ್ತಂತ. ಹೇಗಿದ್ದಾಳಂತೆ? ಹಾಂ ಅಜ್ಜಿ, ಅಡ್ಜಸ್ಟ್ ಆಯ್ತಂತೆ. ನಾನು ಫೋನ್ ಮಾಡ್ತಿರ್ತೀನಿ ಅವಾಗವಾಗ, ಎಲ್ಲ ಓಕೆ ಅಂತೆ. ಯಾಕೆ ಧ್ರುವ? ಏನಿಲ್ಲ ಅಜ್ಜಿ, ನಿಮ್ಮ ಕೊನೆ ಮಗಳು ಎಲ್ಲಿದ್ದಾಳೆ ಅಂತ ನೋಡ್ತಾ ಇದ್ದೆ. ಯಾಕೆ ರೂಮಲ್ಲಿ ಇಲ್ವಾ ಅವಳು? ಗೊತ್ತಾಯ್ತು ಬಿಡು, ಈ ರಾಕ್ಷಸರು ಕಂಡವ್ರ ಜೀವನ ಹೇಗೆ ಹಾಳು ಮಾಡೋದು, ಹೇಗೆ ಮನೆ ಮುರಿಯೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಧ್ರುವ, ಆ ಸುಹಾಸಿನಿ ಕೆಟ್ಟವಳು. ಅವಳು ಯಾವಾಗಲೂ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದನ್ನೇ ಯೋಚನೆ ಮಾಡ್ತಾ ಇರ್ತಾಳೆ ಕಣೋ. ಮಾಡಲಿ ಅಜ್ಜಿ, ಎಷ್ಟು ಕೆಟ್ಟ ಕೆಲಸ ಮಾಡ್ತಾಳೋ ಮಾಡಲಿ. ಅರೆ ಒಂದಂತೂ ನಿಜ, ಸದ್ಯದಲ್ಲೇ ಅವಳನ್ನ ರೆಡ್ ಹ್ಯಾಂಡ್ ಆಗಿಡ್ತೀನಿ. ನಿಮ್ಮನೆ ಅಂತ ಯಾಕೆ ಹೇಳ್ತಾ ಇದೆಯಾ? ಅದು ನಮ್ಮೆಲ್ರ ಮನೆ ತಾನೆ. ಅಲ್ಲಿ ನೀನು ನಿನ್ನ ಗಂಡ ಇದ್ರಿ ತಾನೆ. ನಿಮಗೂ ಬದುಕು ಕಟ್ಕೊಟ್ಟ ಮನೆ ತಾನೆ ಅದು. ಅಲ್ಲ, ಸ್ವಂತ ಮನೆಗೆ ಯಾರಾದ್ರೂ ಬೆಂಕಿ ಹಾಕ್ತಾರ? ಅದು ನಮ್ಮ ಮನೆ ಅಲ್ಲ, ನಿಮ್ಮ ಮನೆ. ನಾನು ನನ್ನ ಗಂಡ ಇಬ್ರು ಅಲ್ಲಿ ಕೆಲಸದವ್ರ ತರ ಬಿದ್ದಿದ್ವಿ. ನಮ್ಮನ್ನ ಸ್ವಂತದವ್ರ ತರ ಯಾವತ್ತಾದ್ರೂ ನೋಡ್ಕೊಂಡಿದ್ರಾ? ಇಲ್ಲ. ಆದ್ರೆ ಪ್ರಪಂಚಕ್ಕೆ ಮಾತ್ರ ತೋರಿಸ್ಬೇಕಾಗಿತ್ತು ನೀವಿಬ್ರು ಎಷ್ಟು ಒಳ್ಳೆಯವರು ಅಂತ. ಹೆಂಡತಿ ತಂಗಿನ, ಅವಳ ಫ್ಯಾಮಿಲಿನ ಸಾಕ್ತಾ ಇದ್ದೀರಾ ಅಂತ. ಆದ್ರೆ ನಾವು ತಿನ್ನೋ ಒಂದೊಂದು ಆಗಳ ಅನ್ನಕ್ಕೂ ನೀವು ಲೆಕ್ಕ ಇಡ್ತಾ ಇದ್ರಿ. ಸುಹಾಸಿನಿ, ಯಾಕೆ ನೀನ್ ಏನೇನೋ ಕಲ್ಪಿಸ್ಕೊಂಡು ಮಾತಾಡ್ತಿದ್ಯಾ? ನಾವ್ ಯಾವತ್ತೂ ಆ ದೃಷ್ಟಿಯಿಂದ ನಿಮ್ಮನ್ನ ನೋಡೇ ಇಲ್ಲ. ಅಲ್ಲ, ನಿನ್ ಗಂಡ ವ್ಯಾಪಾರ ಮಾಡಬೇಕು ಅಂದಾಗ ನಾವು ಸಹಾಯ ಮಾಡಿದ್ವಿ ತಾನೆ. ಮಾಡಿದ್ರಿ. ಹೇಗ್ ಮಾಡಿದ್ರಿ?
ಭಿಕ್ಷೆ ಭಿಕ್ಷೆ ಕೊಟ್ಟು ಹಾಕೊಟ್ರಿ ನಮ್ಮ ಋಣದಲ್ಲಿ ಬದುಕೋ ಹೋಗಿ ಅಂತ. ನಾವು ಪ್ರತಿ ಕ್ಷಣ ಪ್ರತಿದಿನ ಮುಜುಗರದಿಂದ ನಿಮ್ಮ ಋಣದಲ್ಲಿ ಬದುಕ್ತಾ ಇದ್ದೀವಿ ಅಂತ ನೊಂದ್ಕೋಬೇಕು. ಹಾಗೆ ಮಾಡಿದ್ರಿ. ಸರಿ, ಹಾಗೆ ಇಟ್ಕೋ. ಆದ್ರೆ ಕೊಟ್ಟಿದ್ದ ದುಡ್ಡು ಏನ್ ಮಾಡಿದ್ರೆ? 3 ತಿಂಗಳಲ್ಲಿ ಲಾಸ್ ಮಾಡ್ಕೊಂಡ್ ಬಂದಿರಿ ತಾನೆ? ಹೌದು, ಲಾಸ್ ಆಯ್ತು, ಸೋತ್ವಿ. ಅದಕ್ಕೆ ನೀವೇನ್ ಮಾಡಿದ್ರಿ? ನಮ್ಮನ್ನ ನೋಡಿ ಆಡ್ಕೊಂಡು ನಕ್ರಿ. ನೀನ್ ತಪ್ಪು ತಿಳ್ಕೊಂಡಿದ್ಯಾ ಸುಹಾಸಿನಿ. ನಾವು ಯಾವತ್ತೂ ನಿಮ್ಮನ್ನ ಆಡ್ಕೊಂಡಿಲ್ಲ, ಹೀಯಾಳಿಸೂ ಇಲ್ಲ. ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಕಾರಣ ಎಲ್ಲದಕ್ಕೂ ಏನೋ ಒಂದು ಕಾರಣ. ನೀವು ಸರಿ, ನಾನು ತಪ್ಪು ಅಂತ ಪ್ರೂವ್ ಮಾಡೋ ಪ್ರಯತ್ನ. ಎಲ್ಲ ಕಳ್ಕೊಂಡು ನಾವು ನಿಮ್ಮ ಮನೆಗೆ ಬಂದಿದ್ವಿ. ನೀವಿಬ್ರು ನಮಗೆ ಕವಡೆ ಕಾಸಿನ ಬೆಲೆ ಕೊಟ್ರ? ಇಲ್ಲ, ನಮ್ಮ ಮುಂದೆ ನಿಮ್ಮ ಶ್ರೀಮಂತಿಕೆ ಮೆರೆದ್ರಿ. ನನ್ನ ಕಣ್ಣು ಮುಂದೆ ನನ್ನ ಸ್ವಂತ ಅಕ್ಕ ತನ್ನ ಶ್ರೀಮಂತಿಕೆ ಮೆರೀತಾ ನನ್ನ ಹೊಟ್ಟೆ ಉರಿಸ್ತಾ ಇದ್ರೆ ನನಗೆ ಆಸೆ ಆಗಲ್ವಾ? ನನಗೂ ಆ ಶ್ರೀಮಂತಿಕೆ ಬೇಕು ಅಂತ ಅನ್ನಿಸ್ತು. ಅದಕ್ಕೆ ನಿಮ್ಮದಾಗಿದ್ದ ಎಲ್ಲವನ್ನು ನನ್ನದು ಮಾಡ್ಕೊಂಡೆ. ಏನ್ ತಪ್ಪು? ಆಯ್ತು, ಒಪ್ಕೋತೆ. ತಪ್ಪೆಲ್ಲ ನಂದೇ. ನಾವೇ ಪಾಪಿಗಳು. ನೀನು ಯಾವ ತಪ್ಪು ಮಾಡಿಲ್ಲ. ನೀನು ನಮಗೆ ಮಾಡಿರೋ ಅನ್ಯಾಯನೆಲ್ಲ ಮರ್ತು ಬಿಡ್ತೇನೆ. ನೋಡು, ಈ ಮನೆ ಆಸ್ತಿ, ಆ ವೇದಾಂತ ಕಂಪ್ನಿಗಳೆಲ್ಲ ನಿನ್ನ ಹೆಸರಿಗೆ ಮಾಡಿಬಿಡ್ತೀನಿ. ನನ್ನನ್ನು ಬೈದೆ ಈ ಮಕ್ಕಳನ್ನ ಬಿಟ್ಟುಬಿಡು. ನಾವೆಲ್ಲರೂ ದೂರ ಹೊರಟೋಗ್ತೀವಿ. ನಮಗೆ ಆಸ್ತಿಯಲ್ಲಿ ಒಂದು ಬಿಡಿಗಾಸು ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನೆಮ್ಮದಿ ಸುಹಾಸಿನಿ. ದಯವಿಟ್ಟು ನನ್ನ ಬಿಟ್ಬಿಡು. ಸುವಾಸಿನಿ ಇಲ್ಲೂ ಇಲ್ಲ, ಟೆರೆಸಲ್ಲೂ ಇಲ್ಲ. ಇಲ್ಲೋಗಿರ್ಬೋದು. ಆಚೆನವ್ರು ಹೋಗಿದ್ದಾರ? ಭಾವ, ನನ್ನನ್ನ ಬುದ್ಧಿ ಇಲ್ಲದೆ ಇರೋಳು, ಮೂರ್ಖಳು ಅಂತ ನೀವು ಅನ್ಕೊಂಡಿದ್ದೀರಾ? ನೀವು ಬಿಟ್ಬಿಡು ಅಂದ ತಕ್ಷಣ ನಿಮ್ಮನ್ನು ಬಿಟ್ಬಿಡೋದಕ್ಕೆ ದ್ವೇಷ ಅನ್ನೋದು 7 ಜನ್ಮಕ್ಕೂ ಇರುತ್ತೆ ಅಂತಾರೆ. ಸರಿ, ನಿಮ್ಗೇನೋ ಸ್ವಲ್ಪ ವಯಸ್ಸಾಗಿದೆ, ಫಿಲಸಾಫಿಕಲ್, ನೀವೆಲ್ಲ ಬಿಟ್ಕೊಡ್ತೀರಾ ಅಂತಾನೆ ಅನ್ಕೊಳ್ಳೋಣ. ಆದ್ರೆ ನಿಮ್ಮ ಮಕ್ಕಳು ಅಕಸ್ಮಾತ್ ವೇದಾಂತ್ ಬಿಟ್ಕೊಟ್ರು ಧ್ರುವ ಸುಮ್ಮನೆ ಇರ್ತಾನ? ಖಂಡಿತ ಇಲ್ಲ. ನಿಮ್ಮನ್ನ ಬಿಟ್ಟೆ ಅಂದ್ರೆ ನಾನು ಕೆಟ್ಟೆ ಅಂತ ಅರ್ಥ. ಇಷ್ಟು ವರ್ಷಗಳಿಂದ ನಾನು ಕಷ್ಟಪಟ್ಟು ಕಟ್ಟಿದ ಸಾಮ್ರಾಜ್ಯ ಭಾವ ಇದು. ನಿಮ್ ಒಳ್ಳೆತನಕ್ಕೆ, ನಿಮ್ ಮಾತಿಗೆ ಕರ್ಕೋಗಿ ಬಿಟ್ಕೊಡೋದಕ್ಕಾಗಲ್ಲ. ಆದ್ರೆ ಜೀವನ ಪರ್ಯಂತ ನಾನು ಇಲ್ಲೇ ಬಂದಿ ಆಗಿರ್ಬೇಕಾ? ಜೀವನ ಪರ್ಯಂತ, ಲೈಫ್ ಟೈಮ್. ಗುಡ್ ಐಡಿಯಾ ಭಾವ. ಆದ್ರೆ ನಿಮ್ಮ ಪ್ರಕಾರ ಜೀವನ ಪರ್ಯಂತ ಅಂದ್ರೆ ಎಷ್ಟು? 15 ವರ್ಷ, 10 ವರ್ಷ, 5 ವರ್ಷ, ಒಂದೇ 1 ಗಂಟೆ? ಗೊತ್ತಿಲ್ಲ. ಹುಟ್ಟು ಕೂಡ ನಮ್ಮಿಚ್ಛೆ ಅಲ್ಲ, ಸಾವು ಕೂಡ ನಮ್ಮಿಚ್ಛೆ ಅಲ್ಲ. ಆದ್ರೆ ನಿಮ್ಮ ಸಾವು ಮಾತ್ರ ನನ್ನ ಕೈನಲ್ಲೇ ಭಾವ.